ನೀವು ತುಳಜಾಪುರ ಅಂಬಾಬಾಯಿ ಅನ್ರಿ, ಕೊಲ್ಲಾಪುರ ಮಹಾಲಕ್ಷ್ಮಿ ಅನ್ರಿ, ಗತ್ತರಿಗೆ ಭಾಗಮ್ಮ ಆದರೂ ಅನ್ರಿ, ಆದ್ರೆ ಮೊದಲ ರೂಪ ಪಾರ್ವತಿನೇ ಎಲ್ಲ ಅವತಾರಗಳನ್ನು ತಾಳಿರ್ತಕ್ಕಂಥವಳು ಅನ್ನುವಂಥ ಮಾತುಗಳನ್ನು ಇಲ್ಲಿ ತಿಳಿಯಪಡಿಸಿದಂಥ ಚಿದಾನಂದವತರು ಇನ್ನು ಧ್ಯಾನ ಮಾಡುವಂಥ ಮೂರ್ತಿಗಳ ಲಕ್ಷಣಗಳನ್ನು ಭಾಳ ಚಂದ ಹೇಳ್ಯಾರವ್ರು. ನೀವು ಧ್ಯಾನ ಮಾಡ್ಲಿಕ್ಕೆ ಕುಂದಿರ್ತಿರಲ್ಲ, ಒಂದು ತಪ್ಪು ಏನು ಮಾಡ್ತೀರಿ, ಮಂಗಳಾರತಿ ನಡೆದಾಗ ಎರಡೂ ಕೈ ಮುಗಿದು ಕಣ್ಣು ಮುಚ್ತೀರಿ. ಅದು ಶಾಸ್ತ್ರದಲ್ಲಿ ತುಂಬ ತಪ್ಪು. ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಕಣ್ಣು ಮುಚ್ಚಿ ಧ್ಯಾನ ಮಾಡೋದಿಲ್ಲ ದೇವರ ಮುಂದೆ. ಅದನ್ನು ಏನು ಯಾಕೆ ಕಣ್ಣು ತೆರಿಬೇಕಪ್ಪ ಅಂದ್ರೆ ಮಂಗಳಾರತಿ ಮಾಡ್ತಿರುವಾಗ ಎರಡೂ ಕಣ್ಣರಳಿಸಿ ದೇವರನ್ನು ನೋಡ್ಬೇಕಂತ. ಆ ದೇವರ ಚಿತ್ರವನ್ನು, ಮೂರ್ತಿಯನ್ನು ನಿಮ್ಮ ಭಾವ ಪಲ್ಲಟದೊಳಗೆ ತಗೊಳ್ಬೇಕು. ಕಣ್ಣು ಮುಚ್ಕೊಂಡು ಕುಂತ್ರೆ ಏನಾಗುತ್ತೆ? ಭಾವ ಪಲ್ಲಟದಾಗ ತಗೊಂಡ್ರಿ ಅಂದರೆ ಏನಾಗ್ತದೆ? ಸೈಂಟಿಫಿಕ್ ರೀಸನ್ ಅಂತಂದರೆ ನೀವು ಏನು ನೋಡ್ತಿರಲ್ಲ ಅದು ಇಡೀ ನಿಮ್ಮ ನರನಾಡಿಗಳಲ್ಲೆಲ್ಲ ಸಂಚರಿಸಿಬಿಡ್ತದೆ. ದ್ಯಾವಮ್ಮನ್ನು ನೋಡ್ತೀರಿ, ಬಲಭೀಮನ್ನು ನೋಡ್ತೀರಿ, ಆ ದೃಷ್ಟಿ ಇಟ್ಟು ಅವನಿಗೆ ನೋಡಿದಾಗ ನಿಮ್ಮ ಶರೀರದಲ್ಲಿ ಏನಾಗ್ತದೆ ಅಂದ್ರೆ ಪಾಸಿಟಿವ್ ಎನರ್ಜಿ ಹೆಚ್ಚು ಮಾಡ್ತದೆ. ಸಾತ್ವಿಕ ಕಿರಣಗಳು ನಿಮ್ಮಲ್ಲಿ ಹುಟ್ಟುವಂಗೆ ಮಾಡ್ತದೆ. ಮಂಗಳಾರತಿ ಮಾಡೋಕೆ ಕಣ್ಣು ಮುಚ್ಚಿ ನಿಂತ್ಕೊಂಡ್ರಿ ಅಂದ್ರೆ ಅವ ಯಾಕೆ ಮಂಗಳಾರತಿ ಮಾಡಬೇಕು? ಹೌದು. ಮತ್ತು ಮಂಗಳಾರತಿ ತೊಗೊಳಕ್ಕೆ ಭಾಳ ಜನ ದೊಡ್ಡ ತಪ್ಪು ಏನಂತಂದ್ರೆ ನಾನು ನೋಡ್ತಿದ್ದೆ ಇಲ್ಲಿ ದೇವಿ ಪಾರಾಯಣ ಮಾಡುವಾಗ ಒಂದು ಕೈಯಾಗ ತಟ್ಟಿ ಹಿಡ್ಕೊಂಡಿರ್ತಿದ್ರು, ಇನ್ನೊಂದು ಕೈಲಿ ಹಿಂಗೆ ತೊಗೊಂಡು ಹಿಂಗೆ ತಲೆಗಿಡ್. ಶುದ್ಧ ತಪ್ಪುದು ಶಾಸ್ತ್ರದೊಳಗೆ. ತಟ್ಟೆ ಒಂದು ಕಡೆ ಇಟ್ಟು ಎರಡೂ ಕೈಗಳನ್ನು ಸತಿಪತಿಗಳೊಂದಾದ ಭಕ್ತಿ ಹಿತ ಒಪ್ಪುವುದು ಶಿವಂಗೆ. ಸತಿಪತಿಗಳಲ್ಲದವರ ಭಕ್ತಿ ಅಮೃತದೊಳು ವಿಷಭ ಬೆರೆಸದಂತೆ ಕಾರಣ. ಎರಡೂ ಕೈಗಳನ್ನು ಮುಗಿಬೇಕು. ಎರಡೂ ಕೈಯಿಂದ ಮಂಗಳಾರತಿಯನ್ನು ಮೊದಲು ಕಣ್ಣಿಗೆ ಹೊತ್ಕೊಳ್ಬೇಕು, ನಂತರದಲ್ಲಿ ನತ್ತಿ ಮೇಲೆ ಇಟ್ಕೋಬೇಕು. ಇದು ಮಂಗಳಾರತಿ ತಗೊಳ್ಳೋ ಲಕ್ಷಣ. ಎರಡನೇದ್ದು ದೇವ್ರ ಪೂಜೆ ಮಾಡೋ ಲಕ್ಷಣ. ಈ 9 ದಿನ ಹೇಳ್ತೀನಿ, ನಮ್ಮ ಶಿವಪ್ಪನ ಗುಡಿಯಾಗ ಕುಂತನಲ್ಲ, ದ್ಯಾವಮ್ಮನ ಗುಡಿಯಾಗ ಲಿಂಗ ಐತಲ್ಲ, ನಿಮ್ಮ ಕೈಯಾಗ ಸಿಕ್ಕು ಹೂಳು ರುಬ್ಬ ಕಲ್ಲಾಗಿದ್ದು ನೋಡೋ. ಅದ್ರ ಮೇಲೆ ಎಣ್ಣೆ ಸುರಿಯೋದು, ಅದ್ರ ಮೇಲೆ ಅರಿಶಿನ, ಅದ್ರ ಮೇಲೆ ಕುಂಕುಮ, ಅದ್ರ ಮೇಲೆ ಹೂ ಪತ್ರಿ ತಪ್ಪು. ಯಾವ ದೇವರಿಗೆ ಎಣ್ಣೆ ಮಜ್ಜನ ಇದೆ ತಿಳ್ಕೊಳ್ರಿ. ಶನಿ ಮಹಾತ್ಮನಿಗೆ ತೈಲಾಭಿಷೇಕ ಮಾಡಬೇಕು. ಶನಿ ಮಹಾತ್ಮನಿಗೆ ಗೊತ್ತಾಯ್ತಾ? ಎಲ್ಲ ದೇವ್ರ ತಲೆ ಮೇಲೆ ಎಣ್ಣೆ ಹಾಕೋದು ಶುದ್ಧ ತಪ್ಪು. ಶಾಸ್ತ್ರದಲ್ಲಿ ಇದನ್ನು ನಿಷಿದ್ಧ ಮಾಡಿದೆ. ತಪ್ಪು ಮಾಡಬೇಡ್ರಿ. ನಾ ಪೂಜೆ ಮಾಡಿದೆ, ನನಗೆ ಯಾವ ದೇವರು ಕೈ ಹಿಡಿದಿಲ್ಲ ಅಂತ ಬೈಬೇಡ್ರಿ. ಲಿಂಗಕ್ಕಾಗಲಿ ಎಲ್ಲೇ ಆಗಲಿ ಎಣ್ಣೆಯನ್ನು ನೀವು ಹಾಕಬಾರ್ದು. ಶನಿ ಮಹಾತ್ಮನಿಗೆ ಎಳ್ಳೆಣ್ಣೆಯಿಂದ ನೀವು ಅಭಿಷೇಕ ಮಾಡಿದ್ದೆ ಆದರೆ ನಿಮಗೆ ಶತ್ರುಬಾಧೆ ದೂರ ಆಗ್ತದ, ಹಣಕಾಸಿನ ತೊಂದರೆ ಇದ್ರೆ ಅದು ದೂರ ಆಗ್ತದ. ಶನಿ ಮಹಾತ್ಮನಿಗೆ ಮಾತ್ರ ಎಳ್ಳೆಣ್ಣೆಯ ಅಭಿಷೇಕ ಮಾಡಬೇಕು. ಶಿವನಿಗೆ ತುಪ್ಪದ ಅಭಿಷೇಕ ಮಾಡಬೇಕು. ಗೊತ್ತಾಯ್ತಾ? ಆರೋಗ್ಯ ಸಮಸ್ಯೆ ಇದ್ದರೆ ಎಳೆನೀರಿನ ಅಭಿಷೇಕ ಮಾಡಬೇಕು. ಎಣ್ಣೆ ಪತ್ರಿ ಹಾಕಿ ಅವನಿಗೆ ಹೆಂಗಾಗಿತ್ತ ಆ ಪರಮಾತ್ಮನ ಹಣೆ ಬರ ಅಂತಂದ್ರೆ 9 ದಿನ ಉಸಿರುಗಟ್ಟಿದ್ದವ. ಎರಡನೇದ್ದು ದೇವರಿಗೆ ನೈವೇದ್ಯ ಮಾಡಿರ್ತಕ್ಕಂಥ ಬಾಳೆಹಣ್ಣನ್ನು ಶುದ್ಧವಾಗಿಡಬೇಕೇ ಹೊರತು ಅದಕ್ಕೆ ನೀವು ಊದಿನ ಕಡ್ಡಿ ಚುಚ್ಚಿದ್ರಿ ಅಂದರೆ ಅದು ದೇವರಿಗೆ ಸಲ್ಲೋದಿಲ್ಲ. ಪ್ರಸಾದಕ್ಕೆ ನಿಮ್ಗೆ ಊದಿನ ಕಡ್ಡಿ ಚುಚ್ಚಲಾರ್ದಕ್ಕೆ ಒಂದು ಜಾಗ ಬೇಕಂತ ಬಾಳೆಹಣ್ಣಿಗೆ ಚುಚ್ತೀರಿ, ಮತ್ತು ನೀವು ಪ್ರಸಾದಕ್ಕೆ ಅವಮಾನ ಮಾಡ್ದಂಗೆ ಅಕ್ಕತ್ತಿಲ್ಲ. ಅದು ಶಿವನಿಗೆ ಹೆಂಗೆ ಎಡಿ ಅಕ್ಕತ್ತು ಹೇಳ್ರಿ ನೋಡು. ಇವು ಮೂಢನಂಬಿಕೆಗಳೇ ವಿನಃ ನಂಬಿಕೆಗಳಲ್ಲ. ಅಲ್ಲಿ ಬಾಳೆಹಣ್ಣು ನೀವೇನಾದರೂ ನಾ ಅಭಿಷೇಕಕ್ಕೆ ಬಳಸ್ಬೇಕಂತಿದ್ದೆ. ನಾನು ಬೆಳಗ್ಗೆ ನಮ್ಮ ಹುಡುಗರಿಗೆ ಅಂತಿದ್ದೆ, ಅಭಿಷೇಕಕ್ಕೆ ಬಾಳೆಹಣ್ಣು ಇರ್ತಾವೆ ನೋಡಲ್ಲಿ ತಗೋ ಅಂತಂದೆ. ಎಲ್ಲ ಬಾಳೆಹಣ್ಣಿಗೂ ಊದಿನ ಕಡ್ಡಿ ಚುಚ್ಚಿದ್ರು ಇದು ಏರಂಗಿಲ್ಲ. ಯಾಕಂದ್ರೆ ಸುಮ್ಮನೆ ಸೈಂಟಿಫಿಕ್ ಆಗಿ ಹೇಳ್ತೀನಿ ನಿಮಗೆ, ಒಂದು ಅಗರಬತ್ತಿಯಲ್ಲಿ ಒಂದು ಕೆಮಿಕಲ್ ರಾಸಾಯನಿಕ ಎಣ್ಣೆಯನ್ನು ಮಿಶ್ರಣ ಮಾಡ್ತಾರೆ ವಾಸನೆ ಬರಲತ್ತ. ನೀವು ಅದನ್ನು ಊದಿನ ಕಡ್ಡಿನ ಬಾಳೆಹಣ್ಣಿಗೆ ಚುಚ್ಚಿದ್ರೆ ಅದು ಬಿಸಿ ಆದಾಗ ಆ ಕಡ್ಡಿಯಿಂದ ಒಂಥರ ಲಿಕ್ವಿಡ್ ಎಣ್ಣೆ ಬಾಳೆಹಣ್ಣಿಗೆ ಸೇರ್ತಂತಂದರೆ ಅಶುದ್ಧಿ ಆಗ್ತದೆ. ಎಲ್ಲೇ ಹೋಗಲಿ ಬಾಳೆಹಣ್ಣಿಗೆ ನಿಮ್ಮ ಮನ್ಯಾಗ ಲಕ್ಷ್ಮೀ ಪೂಜೆ ಮಾಡ್ತಿರ್ತೀರಿ, ಊದಿನ ಕಡ್ಡಿ ಚುಚ್ಚಕ್ಕಂಥ ಒಂದು ಬೇಡ ಏನೂ ಸಿಗಲಿಲ್ಲರಿ ಸಾಧನಗಳಂದ್ರೆ ಒಂದು ಕಪ್ಪಿನಾಗ ಒಂದು ಸಕ್ಕಿ ಹಾಕಿ ಊದಿನ ಕಡ್ಡಿ ಚುಚ್ಚಿರಿ ಹೊರತು ಪ್ರಸಾದದೊಳಗೆ ಊದಿನ ಕಡ್ಡಿ ಚುಚ್ಚಿ ಅವಮಾನಿಸಬಾರ್ದು. ನೀವೇನಾದರೂ ಅಲ್ಲಿ ಬಾಳೆಹಣ್ಣು ಇಟ್ಟಿದ್ದಿರಲ್ಲ, ಅದಕ್ಕೆ ಊದಿನ ಕಡ್ಡಿ ಚುಚ್ಚಿದ್ದಿಲ್ಲ ಅಂದರೆ ನಾವು ದಿನಾಲು ಕೂಡ ಅಭಿಷೇಕಕ್ಕೆ ತೊಗೊಳ್ತಿದ್ವಿ. ಬೇಡಪ್ಪ ನಾ ಹೇಳ್ತಿದ್ದೆ ಸಂತೂಗರ್ ದಿನ ಒಂದಿಷ್ಟು ಬಾಳೆಹಣ್ಣು ತಂದು ಬಿಡಪ್ಪ, ಅವೆಲ್ಲ ಎಡಿಗೆ ಹೋಗಲ್ಲ. ಮೊದಲೇ ದ್ಯಾಮವ ಇಟ್ಟು ಚಂದ ಮಾಡಿದ್ರು ಆಕಿ ಕಡಕ್ಕೆ ಹಾರಾಡ್ತಾಳೆ.
ಇನ್ನು ಮತ್ತು ಇದನ್ನು ಬಳಸಿದ್ರೆ ತಪ್ಪು ಅನಿಸ್ತೈತಿ ಅಂಥೇಳಿ ಮತ್ತು ನಾವು ದಿನಾಲೂ ಕೂಡ ಅವ್ರ ಕಡೆಯಿಂದ ಬಾಳೆಹಣ್ಣನ್ನು ಲಿಂಬೆಹಣ್ಣನ್ನು ತರಿಸ್ತಿದ್ವಿ. ಯಾಕಿದನ್ನು ಹೇಳಿದೆ ಅಂದ್ರೆ ಇನ್ನು 9 ದಿನ ಮಾಡಕತ್ತಾರ. ನಾವೇನಾರು ಅಂದೀವಿ ಅಂದ್ರೆ ಎಲ್ಲಿ ತಂದೆ ಮುತ್ಯ ನಮ್ಮ ಆಯಿ ಹಿಡ್ಕೊಂಡು ಚುಚ್ಕೊತಾನೆ ಬಂದೀವಿ. ಮುಂದೆ ಅವ್ರ ಆಯಿ ಬರೋ ತನಕ ಚುಚ್ಕೊಂತ ಹೋದ್ರೆ ಹೆಂಗೆ? ಶಾಸ್ತ್ರದಲ್ಲಿ ಏನು ಹೇಳಿದೆ ಅದನ್ನು ಮಾತ್ರ ಪಾಲಿಸ್ರಿ, ಹೊರತು ಯಾರೋ ಮಾಡ್ಯಾರಂತ ನೀವು ಮಾಡ್ಲಿಕ್ಕೆ ಹೋಗಬೇಡ್ರಿ ಅನ್ನೋಂಥ ಮಾತನ್ನು ತಿಳಿಸಿ, ಇನ್ನು ಧ್ಯಾನ ಮೂರ್ತಿಯ ವಿವರಗಳನ್ನು ಕುರಿತು ಭಾಳ ಚಂದ ಚಿದಾನಂದ ಅವಧೂತರು ಬರೀತಾರೆ. ಇದರ ಕೆಲವೊಂದಷ್ಟೇ ನಾನು ವರ್ಣನೆ ಮಾಡ್ತೀನಿ. ಅಷ್ಟಭುಜ 8 ಕೈಗಳು, ದಶ ಆನನವು ಅಂದರೆ 8 ಭುಜಗಳು, 10 ಮುಖಗಳು, ಡಮರುಗ, ತ್ರಿಶೂಲ, ಅಂಕುಶ, ಬಾಣ, ಬಿಲ್ಲು, ಪಾನಪಾತ್ರೆ, ಚಕ್ರ, ಕತ್ತಿ, ಈ 8 ಆಯುಧಗಳನ್ನು ಅಷ್ಟಕೈಗಳಲ್ಲಿ ಹಿಡಿದುಕೊಂಡಿರ್ತಕ್ಕಂತಹ ಮೂರ್ತಿ ಏನಾದರೂ ನಿಮ್ಮ ಕಣ್ಣಿಗೆ ಬಿದ್ದರೆ ಅದು ಕಾಳಿಕಾ ಮೂರ್ತಿ. ನೆನ್ಪಿಟ್ಕೊಳ್ರಿ. ಧ್ಯಾನ ಮಾಡ್ತಕ್ಕಂಥದ್ದು, ಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು, ಸಾಧನೆ ಮಾಡ್ಕೊಳ್ತಕ್ಕಂಥದ್ದು, ಇದು ದೇವಿಯ ಮೂರ್ತಿಯ ಲಕ್ಷಣಗಳ ಕುರಿತು ಭಾಳ ಚಂದ ಹೇಳಿದ್ದಾರೆ. 1 ತಲೆ, 4 ಭುಜ, 1 ವದನ, ಕೆಂಪಾದ ಕಣ್ಣು, ಕೊರಳಿನಾಗ ರುಂಡ ಮಾಲೆ, ಕಪೋಲ ವರ್ಣನೆ, ಕಟ್ಟುವಾಂಗವನ್ನು ಹಿಡಿದುಕೊಂಡು ಬೆಳಗುವಂಥ ಮೂರ್ತಿ ಇತ್ತು ಅಂತಂದ್ರೆ ಅದು ಕಾಳಿಕಾ ಮೂರ್ತಿ. ಇವೆಲ್ಲ ಯಾಕೆ ಹೇಳ್ಯಾರ ಅಂತ ಕೇಳಿದ್ರೆ, ನೀವು ಸಿದ್ಧಿ ಸಾಧನೆಗಳು ಮಾಡ್ಕೊಳ್ಳೋರಿದ್ರಿ ಅಂದ್ರೆ ಒಂದು ಹೇಳ್ತೀನಿ, ಮುತ್ತಿಯವ್ರು ಹೇಳ್ಯಾರ ಸಿದ್ಧಿ ಮಾಡ್ಕೊ ಅಂದಾರ, ಸಾಧನೆ ಮಾಡ್ಕೊ ಅಂದಾರ ಅಂತೇಳಿ ಅಕ್ಕಿ ನಿಮ್ಮ ಮುಂದೆ ಕೂತು ನೀವು ಧ್ಯಾನ ಮಾಡಿ ಸಿದ್ಧಿ ಮಾಡಿಕೊಂಡು ಅದೇ ಸಿದ್ಧಿಯನ್ನು ಒಳ್ಳೆಯದಕ್ಕೆ ಬಳಸ್ರಿ. ರೋಗಾದಿಗಳಿದ್ದಾಗ ದೇವಿ ನಾಮಸ್ಮರಣೆ ಮಾಡಿ. ಕೆಲವು ಜನ ಹೇಗಾಗಿದೆ ಪರಿಸ್ಥಿತಿ ಅಂದ್ರೆ ಮಂತ್ರದೊಳಗೆ ಒಳ್ಳೆಯವೇ ಅದಾವೆ, 1-2 ಕೆಟ್ಟ ಮಂತ್ರ ಅದಾವ ಅಂತ ಇಟ್ಕೊಳ್ರಿ. ಋಗ್ವೇದದಲ್ಲಿ ಕೆಲ ಮಂತ್ರಗಳು ಬರ್ತಾವೆ, ಈ ದಿಗ್ಬಂಧನ ಮಂತ್ರಗಳು ಬರ್ತಾವೆ. ಯಾಕೆ ಬರ್ತಾವ? ಅವಾಗೆಲ್ಲ ಕಾಡಿನೊಳಗೆ ಋಷಿಗಳು ದೇವತೆಗಳು ದೇವಿ ಕುರಿತು ಹೋಮ ಮಾಡಕತ್ತಿದ್ರು ಅಂದ್ರೆ ರಾಕ್ಷಸರು ಬಂದು ಅದನ್ನು ಕೆಡಿಸ್ತಿದ್ರು, ಅದನ್ನು ನೀರು ಹಾಕಿ ಹಾಳು ಮಾಡಿಬಿಡ್ತಿದ್ರು. ಒಳ್ಳೆಯ ಫಲಗಳು ದೇವತೆಗಳಿಗೆ ಹೋಗ್ತಾವಂತ ಹೊಟ್ಟೆ ಕಿಚ್ಚು ಪಡ್ತಿದ್ರು ರಾಕ್ಷಸರು. ಅಂಥ ರಾಕ್ಷಸರ ಕಾಟ ತಪ್ಪಿಸ್ಕೊಳ್ಳೋದಕ್ಕಾಗಿ ಕೆಲವು ದಿಗ್ಬಂಧನ ಮಂತ್ರಗಳಿದಾವೆ. ಆದರೆ ಕೆಲವು ಜನ ಏನು ಮಾಡಿಬಿಟ್ರ ಅಂತಂದ್ರೆ ಅದನ್ನೇ ಒಂದು ಬಿಸ್ನೆಸ್ ಮಾಡ್ಕೊಂಬಿಟ್ರ. ಅವನ್ನ ಕಲ್ತು ಬಿಡೋದು, ಒಟ್ಟು ನನಗೆ ಆಗಿ ಬರಲಿಲ್ಲ 1 ನಿಂಬೆಹಣ್ಣು ಅವನ ಮನೆ ಮೇಲೆ ಒಗೆದು ಬಿಡೋದು. ಇದು ಭಾಳ ತಪ್ಪು. ಯಾಕೆ ಅಂತ ಕೇಳಿ, ಇದರಿಂದ ಮೊದಲು ಸಂತೋಷದ, ನಂತರದೊಳಗೆ ನರಕ ಯಾತನೆ, ವಂಶನಾಶವಾಗ್ತದ, ರೋಗ ಬಾಧೆ ಬರ್ತದ, ನರಳಿ ಸಾಯ್ಬೇಕಾಗ್ತದೆ. ಇಂಥ ಕೆಟ್ಟ ಮಂತ್ರಗಳನ್ನು ಯಾವತ್ತಲೂ ಕೂಡ ನಾವು ಬಳಸಲಿಕ್ಕೆ ಹೋಗಬಾರ್ದು ಅನ್ನೋದನ್ನು ಚಿದಾನಂದ ಅವಧೂತರು ಭಾಳ ಸ್ಪಷ್ಟವಾಗಿ ಈ ದೇವಿಯ ಧ್ಯಾನ ಮೂರ್ತಿಗಳಲ್ಲಿ ಕೂಡ ಹೇಳಿಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ ಅನ್ನೋ ಮಾತನ್ನು ನಾವಿಲ್ಲಿ ತಿಳಿಯಪಡಿಸ್ಕೊಂಡು, ಅನೇಕ ವಿಧವಾಗಿ ಇರ್ತವೆ. 4 ಕೈ ಇರ್ತವೆ, ಪದ್ಮಾಸನಾಗಿ ಕುಂತಿರ್ತಾಳೆ, ಕೆಂಪು ಸೀರೆ ನುಟ್ಟಿರ್ತಾಳೆ, ಹಸಿರು ಕುಪ್ಪಸವನ್ನು ತೊಟ್ಟಿರ್ತಾಳೆ, ಕೈಯಲ್ಲಿ ಕಮಲ, ಜೊತೆಗೆ ಅಕ್ಷಯದ ಪಾತ್ರೆ ಬಿಂದಿಗೆಗಳನ್ನು ಹಿಡ್ಕೊಂಡಿರ್ತಕ್ಕಂಥ ರೂಪದ ಮೂರ್ತಿ ಇದ್ದರೆ ಅದು ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅಂಥ ಲಕ್ಷ್ಮಿಯನ್ನು ಪೂಜಿಸಿ ನೀವು ವರ ಪಡ್ಕೊಳ್ಬೇಕಂತ ಪೂಜಾ ವಿಧಾನ, ಮೂರ್ತಿ ವಿಧಾನಗಳು ಸಹಿತ ಚಿದಾನಂದ ಅವಧೂತರು ತಿಳಿಸ್ಕೊಂಡು ಬಂದಿದ್ದಾರೆ ಅನ್ನುವಂಥ ಮಾತನ್ನು ಇಲ್ಲಿ ನಾವು ತಿಳಿದುಕೊಳ್ಳೋದ್ರ ಮುಖಾಂತರವಾಗಿ, ಜೊತೆಗೆ ತಮಗೊಬ್ಬ ಗುರು ಇಲ್ಲ. ಭಾಳ ಜನ ಕೇಳ್ತಿದ್ರೇನ್ರಿ ದೇವಿ ಪುರಾಣ ಪಾರಾಯಣ ಯಾರು ಬೇಕಾದರೂ ಮಾಡ್ಬೋದೇನು? ಹೌದಾ? ದೇವಿ ಪುರಾಣವನ್ನು ಯಾರು ಬೇಕಾದರೂ ಪಠಣ ಮಾಡಬಹುದು, ಇದು ನೆನ್ಪಿಟ್ಕೊಳ್ರಿ. ಆದರೆ ಕೆಲವು ಗುರು ಪದ್ಧತಿಗಳಂತ ಮಾಡ್ಯಾರ. ದೇವಿ ಪುರಾಣವನ್ನು ಪಠಣ ಮಾಡಬೇಕು, ಪಾರಣ ಮಾಡಬೇಕಂದ್ರೆ ಒಬ್ಬ ಗುರುವಿನಿಂದ ಅನುಗ್ರಹ ತಗೊಂಡಿರ್ಬೇಕು. ಯಾರೇ ಪಠಿಸಲಿ, ಒಬ್ಬ ಗುರುವಿನಿಂದ, ಸಮರ್ಥ ಗುರುವಿನಿಂದ, ಶಕ್ತಿ ಆರಾಧಕ ಗುರುವಿನಿಂದ ದೀಕ್ಷೆಯನ್ನು, ಮಂತ್ರ ದೀಕ್ಷೆಯನ್ನು ತೆಗೆದುಕೊಂಡಿರಬೇಕು. ಯಾವ ಸಂಪ್ರದಾಯದವರೇ ಆಗಿರ್ಬೋದು, ಅವ್ರು ಹೇಳಿಕೊಟ್ಟಿರ್ತಕ್ಕಂಥ, ಗುರು ಹೇಳಿಕೊಟ್ಟಿರ್ತಕ್ಕಂಥ ಬೀಜ ಮಂತ್ರವನ್ನು ಪಠಿಸುತ್ತಾ ಈ ಪಾರಾಯಣವನ್ನು ಮಾಡ್ಬೋದು ಅಂತಕ್ಕಂಥ ಮಾತುಗಳನ್ನು ಕೂಡ ಚಿದಾನಂದ ಅವಧೂತರು ಭಾಳ ಚಂದ ಹೇಳ್ಕೊಂಡು ಬಂದಿದ್ದಾರೆ. ಜೊತೆಗೆ ಈ 3 ಚರಿತ್ರೆಗಳನ್ನು ಯಾರು ಇಲ್ಲಿ ತನಕ ಚೆನ್ನಾಗಿ ಕೇಳಿದಿರಲ್ಲ ಅವರೆಲ್ಲರಿಗೂ ಕೂಡ ಶಾಂಭವಿಯ ಕೃಪೆ ಸದಾಕಾಲ ಇರ್ತದೆ ಅಂಥೇಳಿ 17ನೇ ಅಧ್ಯಾಯದಲ್ಲಿ ತಿಳಿಸ್ಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ.